ಇದ್ರ ವಿರುದ್ಧ ಹೋರಾಟವನ್ನು ಮಾಡಬೇಕು. ಬರೀ ನೋಟಿಸ್ ವಾಪಸ್ ತೆಗೆದುಕೊಂಡ್ರೆ ಸಾಕಾಗಲ್ಲ. ವಫ್ ಅವರು ಮಾಡಿರುವಂತಹ ಗೆಜೆಟ್ ನೋಟಿಫಿಕೇಶನ್ ವಾಪಸ್ ತೆಗೆದುಕೊಳ್ಬೇಕು. ವಫ್ ಕಾಯ್ದೆನೆ ರದ್ದು ಮಾಡಬೇಕು ಅಂತ ಹೇಳಿ ಇವತ್ತು ಬಸವನಗೌಡ ಪಾಟೀಲ್, ಯತ್ನಾಳ್ರು, ಸಾವುಕಾರರು, ಲಿಂಬಾವಳಿ ಸಾಹೇಬರು ಇವರೆಲ್ಲರ ನೇತೃತ್ವದಲ್ಲಿ ಇವತ್ತಿನ ಈ ರಾಜ್ಯವನ್ನು ತಿರುಗ್ತಾ ಇದೀವಿ ಬಂಧುಗಳೇ. ಇದು ಚುನಾವಣೆ ವಿಚಾರ ಅಲ್ಲ. ಚುನಾವಣೆ 3.5 ವರ್ಷದ ನಂತರ ಇದೆ. ಆದ್ರೆ ಇದು ನಮ್ಮ ರೈತರ ಪ್ರಶ್ನೆ. ಇವತ್ತು ನಮ್ಮ ಶ್ರೀಗಳಲ್ಲಿ ಕೂತ್ಕೊಂಡಿದ್ದಾರೆ. ನನಗೆ ವೈಯಕ್ತಿಕವಾಗಿ ಖುಷಿ ಆಯ್ತು. ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಗಂಡು ಮೆಟ್ಟಿನ ನೆಲ ಅಂತ ಹೇಳ್ತಾರೆ. ಅದನ್ನ ನಮ್ಮ ಯತಿವರಿಯರು ನೀವು ತೋರಿಸ್ತಾ ಇದ್ದೀರಿ. ನೀವು ನಮಗೆ ಆದರ್ಶವಾಗಿದ್ದೀರಿ. ಒಂದ್ಸಾರಿ ನಾನು ಬೀದರಿಗೆ ಹೋಗಿದ್ದೆ, ಬಾಲ್ಕಿ ಮಠಕ್ಕೆ ಹೋಗಿದ್ದೆ, ಚನ್ನಬಸವ ಪಟ್ಟದೇವರ 109ನೇ ಬರ್ಡೇಗೆ ಹೋಗಿದ್ದೆ, ಲಿಂಗೈಕ್ಯ ಸ್ವಾಮೀಜಿ ಅವರ ಬರ್ಡೇಗೆ. ಆಗ ನನಗೆ ಗೊತ್ತಾಯ್ತು ಅಲ್ಲಿ ಅವರು ಶಾಂತಿವರ್ಧಕ ಟ್ರಸ್ಟ್ ಮಾಡಿದ್ದು, ಅಕ್ಷರ ದಾಸೋಹ ಅನ್ನದಾಸೋಹವನ್ನು ಮಾಡಿದ್ದು, ಹಾಗೂ ಹೈದರಾಬಾದ್ ನಿಜಾಮನ ಕಾಲದಲ್ಲಿ ಹೊರಗಡೆ ಉರ್ದು ಬೋರ್ಡ್ ಇಟ್ಕೊಂಡು ಕನ್ನಡ ಕಲಿಸಿದಂತ ಹಿನ್ನೆಲೆಯನ್ನ ನಾನು ಅವತ್ತು ಓದಿದ್ದೆ. ಈ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಲ್ಲಿ ನಮ್ಮ ಮಠಗಳಿಗೆ, ಅದರಲ್ಲೂ ವಿಶೇಷವಾಗಿ ವೀರಶೈವ ಮಠಗಳಿಗೆ ಅನ್ನದಾಸೋಹ ಅಕ್ಷರ ದಾಸೋಹವನ್ನು ಮಾಡಿದಂತಹ ದೊಡ್ಡ ಹಿನ್ನೆಲೆ ಇದೆ. ಇಲ್ಲಿರುವಂತಹ ಒಂದೊಂದು ಮಠಗಳು ಕೂಡ ನಮಗೆ ದೇಶ ಪ್ರೇಮವನ್ನು ಕಲಿಸಿದರೆ, ಅನ್ನದಾಸೋಹವನ್ನು ಮಾಡಿದರೆ, ಅಕ್ಷರ ದಾಸೋಹವನ್ನು ಮಾಡಿದರೆ. ಇವತ್ತು ರೈತರ ಭೂಮಿಯನ್ನು ಕೂಡ ಉಳಿಸೋದಕ್ಕೋಸ್ಕರ ನೀವೆಲ್ಲ ಬಂದಿದ್ರೆ, ಅದಕ್ಕೋಸ್ಕರ ನಮ್ಮ ಶಕ್ತಿ ಇನ್ನೂ ಕೂಡ ಜಾಸ್ತಿ ಆಗಿದೆ ಬಂಧುಗಳೇ. ನಾನು ಈ ನಮ್ಮ ಯತಿವರ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಮಗೇನೋ ಈ ತುಂಗಭದ್ರಾ ನದಿಯಿಂದ ದಾಟಿ ಈಚೆ ಬಂದಾದ ಕೂಡಲೇ ನಮ್ಮ ಯತಿವರ್ಯರಲ್ಲೂ ಕೂಡ ಶೌರ್ಯವನ್ನ ಕಾಣ್ತೀವಿ. ನಾವು ನಿಮ್ಮಲ್ಲಿ ಕಿಚ್ಚನ ಕಾಣ್ತೀವಿ. ನಮ್ಗೆ ಆ ಕಡೆ ತುಂಗಭದ್ರಾ ನದಿ ದಾಟ್ಬಿಟ್ಟು ಆಚೆ ಹೋದ್ ಕೂಡಲೇ ನಮ್ಮ ಶ್ರೀಗಳಿದ್ದಾರೆ. ನಮ್ಮಲ್ಲೂ ಯಾರು ಯಾವ ಹೋರಾಟಕ್ಕೂ ಬರೋದೇ ಇಲ್ಲ. ಬರೀ ನಾನು ಅದಕ್ಕೆ ಹೇಳಿಕೆ ಕೊಟ್ಟೆ, ಮಠದಲ್ಲಿ ಕುತ್ಕೊಂಡ್ಬಿಟ್ಟು ಬಂದಂತ ಭಕ್ತರಿಗೆ ಅಕ್ಷತೆ ಹಾಕಿ ಒಂದ್ ಸೇಬಣ್ಣನೋ, ಒಂದ್ ಕಿತ್ಲೆ ಹಣ್ಣು, ಒಂದ್ ಮೂಸಂಬಿ ಹಣ್ಣು ಕೊಟ್ಟು ಆಶೀರ್ವಾದ ಮಾಡೋ ಸ್ವಾಮಿಗಳಲ್ಲ, ನಮ್ಮ ರೈತರನ್ನ ಉಳಿಸುವಂತ ಸ್ವಾಮಿಗಳು ಬೇಕು. ಅದಕ್ಕೆ ನೀವೆಲ್ಲ ಪ್ರೇರಣೆ ಆಗಿದ್ರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಯತಿವರ್ಯರೇ, ನಮ್ಮಲ್ಲಿ ಇವತ್ತು ಇಷ್ಟು ಜನ ಯತಿವರ್ಯರು ನೀವೆಲ್ಲ ಬಂದು ನಮಗೆ ಹೋರಾಟಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದೀರಿ, ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದೀರಿ. ಯಾಕೆ ಇವತ್ತು ಈ ಮಾತನ್ನು ಹೇಳ್ತಿದ್ರೆ ನಮ್ಮ ಯತಿವರ್ಯರನ್ನ ಅವ್ರನ್ನ ಗುರಿಯಾಗಿಟ್ಕೊಂಡು ಯಾಕೆ ಮಾತಾಡ್ತಿದ್ರಿ ಅಂತಂದ್ರೆ, ಇವತ್ತು ನಮ್ಮ ಕರ್ನಾಟಕದಲ್ಲಿರುವಂತ ಯಾವುದೇ ಮಠ ಇರ್ಬೋದು, ಯಾವುದೇ ಜಾತಿ ಮಠ ಇರ್ಬೋದು, ಇವತ್ತು ಮಠಗಳಲ್ಲಿ ಅನ್ನದಾಸೋಹ ನಡೀತಾ ಇದ್ರೆ, ಅಕ್ಷರ ದಾಸೋಹ ನಡೀತಾ ಇದ್ರೆ, ಅದಕ್ಕೆ ಕಾರಣ ಯಾರು? ಅದಕ್ಕೆ ಕಾರಣ ನಮ್ಮ ರೈತ. ಮೊದಲೆಲ್ಲ ದವಸ ಧಾನ್ಯ ಕಟಾವಿಗೆ ಬಂದ ಕೂಡಲೇ, ಕಟಾವಾದ ಕೂಡಲೇ ನಮ್ಮ ಸ್ವಾಮಿಗಳು, ನಮ್ಮ ಯತಿವರ್ಯರು ಜೋಳಿಗೆ ಹಿಡ್ಕೊಂಡು ಊರೂರಿಗೆ ಹೋಗ್ತಾ ಇದ್ರು, ಎತ್ತಿನ ಬಂಡಿನಲ್ಲಿ ಹೋಗ್ತಾ ಇದ್ರು. ದವಸ ಬಂದಾದ ಕೂಡಲೇ ಫಸ್ಟ್ ಮಠಗಳಿಗೆ ದಾನವನ್ನು ಕೊಡ್ತಾ ಇದ್ರು, ದವಸ ಧಾನ್ಯವನ್ನು ಕೊಡ್ತಾ ಇದ್ರು. ಆ ದವಸನ ತೆಗೆದುಕೊಂಡು ಬಂದು ಅನ್ನದಾಸೋಹನ ಮಾಡ್ತಾ ಇದ್ರು, ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ರು. ಅದೇ ರೀತಿ ನಮ್ಮ ರೈತರು ಕೊಟ್ಟಂತ ದೇಣಿಗೆನಲ್ಲಿ ಅಕ್ಷರ ದಾಸೋಹನ ಮಾಡ್ತಾ ಇದ್ರು. ಇವತ್ತು ನಮ್ಮ ಎಷ್ಟೋ ಮಠಗಳು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡಿರ್ಬೋದು, ಭವ್ಯ ಬಂಗಲೆಯಂತಹ ಆಶ್ರಮಗಳನ್ನ ಕಟ್ಕೊಂಡಿರ್ಬೋದು, ಮಠಗಳನ್ನ ಕಟ್ಕೊಂಡಿರ್ಬೋದು. ಆದ್ರೆ ಇವತ್ತು ಮಠಗಳಿಗೆ ಅನ್ನದಾಸೋಹ ಅಕ್ಷರ ದಾಸೋಹದ ಪರಂಪರೆ ಇತ್ತು ಅಂತಂದ್ರೆ ಅದಕ್ಕೆ ನಮ್ಮ ರೈತರ ಕಾರಣ. ನಮ್ಮ ರೈತರು ಕೊಟ್ಟಿರುವಂತಹ, ಅವರು ಕೊಟ್ಟಿರುವಂತಹ ದಾನ ಧರ್ಮದಿಂದಾಗಿ ನಮ್ಮ ಮಠಗಳು ಬೆಳೆದಿದ್ದಾವೆ. ಇವತ್ತು ನಮ್ಮ ರೈತ ಕಷ್ಟದಲ್ಲಿದ್ದಾನೆ. ನಮ್ಮ ರೈತನ ಅನ್ನವನ್ನು ಕಿತ್ಕೊಳ್ಳುವಂತಹ ಕೆಲಸಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಕೈ ಹಾಕಿದೆ. ಅದಕ್ಕೋಸ್ಕರ ನಮ್ಮ ಯತಿವರ್ಯರು ಕೂಡ ಇವತ್ತು ಈ ಭಾಗದಲ್ಲಿ ಬಂದಿದ್ದಾರೆ. ನಾನು ನಮ್ಮ ಎಲ್ಲ ಯತಿವರ್ಯರನ್ನ, ಈ ಭಾಗದವ್ರನ್ನು ಕೇಳ್ತೀನಿ, ಆ ದಕ್ಷಿಣ ಕರ್ನಾಟಕದಲ್ಲಿ ಇರುವಂತಹ ಯತಿವರ್ಯರಿಗೂ ಸ್ವಲ್ಪ ಬುದ್ಧಿ ಹೇಳಿ ಅವರು ಕೂಡ ಅದಕ್ಕೆ ಕೈ ಜೋಡಿಸುವಂತ ಕೆಲಸವನ್ನ ಮಾಡುವಂತಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಬಂಧುಗಳೇ. ಇನ್ನು ಒಂದೆರಡು ಮಾತುಗಳನ್ನ ಹೇಳಬೇಕು. ಈ ವಫ್ ಆಸ್ತಿ ಅಂದ್ರೆ ಏನು? ಈ ವಫ್ ಆಸ್ತಿ ಅಂದ್ರೆ ಎಲ್ಲಿಂದ ಬರುತ್ತೆ? ನಿಮ್ಮಲ್ಲಿ ಯಾರ್ಯಾರು ಇತ್ತು ಅಂತಂದ್ರೆ, ಇಲ್ಲಿ ನಿಮ್ಮ ಅಜ್ಜನೋ, ನಿಮ್ ತಾತನೋ, ಮುತ್ತಾತನೋ ಯಾರು ಆಸ್ತಿ ಮಾಡಿದ್ರೆ ನಿಮಗೆ ಇನ್ಹೆರಿಟೆನ್ಸ್ ಅಂತ ಆಕ್ಟ್ ಅಂತಿದೆ. ಇನ್ಹೆರಿಟ್ ಅಂದ್ರೆ ಪಿತ್ರಾರ್ಜಿತ ಆಸ್ತಿ ಬರುತ್ತೆ ಅಂತ. ನಿಮ್ ತಾತ ಮಾಡಿದ್ರೆ ಮೊಮ್ಮಗನಿಗೆ ಅದು ಬೈ ಡಿಫಾಲ್ಟ್ ಬರುತ್ತದು. ನಿಮ್ಮ ಅಜ್ಜ ಮಾಡಿದ್ದು ನಿಮಗೆ ಆಸ್ತಿಗೆ ನೀವು ಹಕ್ಕುದಾರ ಆಗಿರ್ತೀರಿ. ಅದೇ ರೀತಿನಲ್ಲಿ ಯಾವ್ದಾರು ಒಂದು ಆಸ್ತಿ ಯಾರಿಗಾರು ಬರಬೇಕು ಅಂತಂದ್ರೆ ಅವ್ರ ಅಜ್ಜನೋ, ಮುತ್ತಜ್ಜನೋ, ಅವ್ರ ಅಪ್ಪನೋ ಏನಾರು ಮಾಡಿರ್ಬೇಕಲ್ಲ. ಈ ಮುಸಲ್ಮಾನರಿಗೆ ಈ ವಫ್ ಅಂತ ಹೇಳಿ ಆಸ್ತಿ ಎಲ್ಲಿಂದ ಬರ್ತಾ ಇದೆ? ಅವ್ರ ಅಜ್ಜ ಎಲ್ಲಿದ್ದಾರೆ? ಅವ್ರ ಮುತ್ತಜ್ಜ ಎಲ್ಲಿದ್ದಾರೆ? ಏನ್ ಮೆಕ್ಕಾದಲ್ಲೋ ಮದೀನದಲ್ಲಿರುವಂತಹ ಮುಲ್ಲನೋ, ಮೌಲ್ವಿನೋ, ಇಮಾಮೋ ಇಲ್ಲಿ ಭಾರತದಲ್ಲಿ ಬಿಟ್ಟು ಹೋಗಿರೋ ಆಸ್ತಿನ ಇದು? ಇಸ್ಲಾಮಿಗೂ ಭಾರತಕ್ಕೂ ಏನ್ ಸಂಬಂಧ? ಇಸ್ಲಾಮಿಗೂ ಭಾರತಕ್ಕೂ ಯಾವ ಸಂಬಂಧನೂ ಇಲ್ಲ. ಕ್ರಿಶ್ಚಿಯಾನಿಟಿಗೂ ಭಾರತಕ್ಕೂ ಯಾವ ಸಂಬಂಧನೂ ಇಲ್ಲ. ಅವು ಮರುಭೂಮಿನಲ್ಲಿ ಹುಟ್ಟಿರುವಂತ ಧರ್ಮ. ಆ ಮರುಭೂಮಿಯಲ್ಲಿ ಹುಟ್ಟಿರುವಂತಹ ಧರ್ಮಗಳಿಗೆ ಇನ್ಹೆರಿಟ್ ಮಾಡ್ಕೊಳ್ಳಕ್ಕೆ ಭಾರತದಲ್ಲಿ ಆಸ್ತಿ ಬಿಟ್ಟು ಹೋಗಿರೋರು ಯಾರು? ಬಾಬರ್ ಬಿಟ್ಟು ಹೋಗಿದನ? ಹುಮಾಯೂನ್ ಬಿಟ್ಟು ಹೋಗಿದನ? ಅಕ್ಬರ್ ಬಿಟ್ಟು ಹೋಗಿದನ? ಔರಂಗಜೇಬ್ ಬಿಟ್ಟು ಹೋಗಿದನ? ಅಥವಾ
ದೇಶ ವಿಭಜನೆ ಆದಾಗ ಇಲ್ಲಿಂದ ಚಿನ್ನ ಹೋದನ ಹೋಗ್ಬೇಕಾದ್ರೆ ಬಿಟ್ಟು ಹೋಗಿರೋ ಅಂತ ಆಸ್ತಿನ ಇದು. ಹಾಗಾಗ್ಬೇಕಾರೆ ಯಾವ ಕಾರಣಕ್ಕೋಸ್ಕರ ಈ ವಫ್ ಆಸ್ತಿ ಅಂತ ಹೇಳ್ಬಿಟ್ಟು ನಮ್ಮ ರೈತರ ಜಮೀನನ್ನ ಕಬಳಿಸೋ ಕೆಲಸವನ್ನು ಇವತ್ತು ವಫ್ ಮಾಡ್ತಾ ಇದೆ. ಯಾಕೆಂತಂದ್ರೆ ಒಂದು ಮುಲ್ಲಾ ಉಮರ್ ತರ, ಒಸಾಮಾ ಬಿನ್ ಲಾಡೆನ್ ತರ ಈ ರಾಜ್ಯವನ್ನು ಆಳ್ತಾ ಇರುವಂತಹ ಸಿದ್ದರಾಮಯ್ಯನವರ ಕಾರಣಕ್ಕೋಸ್ಕರವಾಗಿ ಇವತ್ತು ಮುಸಲ್ಮಾನರಿಗೆ ಈ ಧೈರ್ಯ ಬಂದಿದೆ. ವಫ್ಗೆ ಯಾವುದೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪವರ್ ಇಲ್ಲದೆ ಇದ್ರು ಕೂಡ ನಿಮ್ಮ ಆಸ್ತಿನೂ ಕೂಡ ನಮ್ದು ಅಂತ ಹೇಳ್ಬಿಟ್ಟು ಖರ್ಚೀಫ್ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಧೈರ್ಯವನ್ನು ಕೊಟ್ಟಿರುವಂತಹ ಈ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನಾವು ಪಾಠ ಕಲಿಸಬೇಕು. ಅದಕ್ಕೋಸ್ಕರ ಇವತ್ತು ರಾಜ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.